ಈ ಹೋರಾಟ ಇನ್ನೂ ಬಹಳ ದಿನ ನಡೆಯುತ್ತೆ. ಬಹುಶಃ ಇದು ನನ್ನ ಲೈಫ್ ಮುಗಿದ ಮೇಲೂ ಮುಗಿಯದೇ ಇರಬಹುದು. ಆದರೆ ಒಂದು ವಿಷಯಂತೂ ನಿಶ್ಚಿತ ಇದೆ, ನಾನು ಸೋಲೋದಿಲ್ಲ. ನೀವು ಸಹ ನಿಮ್ಮ ಹಠ ಬಿಡ್ತಿಲ್ಲ, ನಾನು ಸಹ ನನ್ನ ಹಠ ಬಿಡಲ್ಲ. ನೀವು ಹೇಳ್ತಾ ಇದ್ದೀರಾ ನಾನು ಬದಲಾಗೋದಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ ನಾನು ಬದಲಾಗೋದಿಲ್ಲ ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾನು ಕೂಡ ಮನುಷ್ಯನೇ ಅಲ್ವಾ? ನನಗೂ ಒಳಗಿನಿಂದ ಕೆಲವು ಬಾರಿ ಆವೇಶ ಬರುತ್ತೆ, ಬಿಡು ಇವರನ್ನೆಲ್ಲ, ಇವರಿಗೆ ಕೇಳಬೇಕು ಅಂತಾನೇ ಇಲ್ಲದ ಮೇಲೆ ನಾನ್ಯಾಕೆ ಇವರ ಹಿಂದೆ ಸಾಯ್ತಾ ಇದ್ದೀನಿ ಅಂತ. ಆದರೆ ನನ್ನೊಳಗೆ ಒಂದು ಹುಚ್ಚ ಭೂತ ಪಿಶಾಚಿ ಹೊಕ್ಕಿಕೊಂಡಿದೆ. ಅದು ಹೇಳುತ್ತೆ, ಸರಿ ಇವರನ್ನ ಬಿಟ್ಟು ಬಿಡೋಣ. ಆದರೆ ಈಗ ನಿನ್ನ ಹತ್ರ ಧೈರ್ಯ ಇದೆ, ಶಕ್ತಿ ಇದೆ, ಎಲ್ಲಿಯವರೆಗೆ ಪ್ರಯತ್ನ ಮಾಡಬಹುದೋ ಅಲ್ಲಿಯವರೆಗೆ ಮಾಡು, ಆಮೇಲೆ ಬಿಟ್ಟು ಬಿಡೋಣ ಅಂತ. ಇದು ನನ್ನ ಜೊತೆ ನಡೀತಾ ಇರೋ ಮೋಸ ಅಂತ ನನಗೆ ಖಚಿತವಾಗಿ ಗೊತ್ತು. ಯಾವ ದಿನ ನಿಮಗೆ ಈ ಪ್ರಪಂಚಕ್ಕಿಂತ ಜಾಸ್ತಿ ಧರ್ಮ, ಸತ್ಯ ಸರಿಯಿದೆ ಅಂತ ಅನಿಸತ್ತೋ ಆ ದಿನಾನೇ ನಾನು ನಿಶ್ಚಿಂತನಾಗ್ತೀನಿ. ಈಗ ನಿಮ್ಮ ಪರಿಸ್ಥಿತಿ ಹಾಗೆ ಇಲ್ಲ. ನಾನು ನಿಮ್ಮನ್ನ ಬಿಟ್ಟು ಆರಾಮ್ ಮಾಡೋಕ್ಕಾಗಲ್ಲ.